ಸರ್ ಇದೇನು ಲೋಕಸಭಾ ಚುನಾವಣೆನ ಅಥವಾ ಒಕ್ಕಲಿಗ ನಾಯಕತ್ವ ಯಾರು ಅನ್ನೋ ಚುನಾವಣೆನ ಅಂತ? ಅಲ್ಲ, ಅವರು ಕಾಂಗ್ರೆಸ್ನವರು ಅಲ್ಲಿಗೆ ಲಿಮಿಟ್ ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ. ಈ ಬಾರಿ ಹಳೆ ಕರ್ನಾಟಕದಲ್ಲಿ ಏನೇನು ಮೊದಲನೇ ಹಂತದಲ್ಲಿ 14 ಕ್ಷೇತ್ರಗಳ ಚುನಾವಣೆ ಇದೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಬಿಟ್ಟರು ಚಿಕ್ಕಮಗಳೂರು ಭಾಗದಲ್ಲಿ ಸ್ವಲ್ಪ ಒಕ್ಕಲಿಗ ಇದ್ದೇವೆ ನಾವು, ಚಿಕ್ಕಮಗಳೂರು ಭಾಗದಲ್ಲಿ. ಇನ್ನು ಎಲ್ಲ ಕ್ಷೇತ್ರದಲ್ಲೂ ಒಕ್ಕಲಿಗರ ನಿರ್ಣಾಯಕ ಈ ಮೊದಲನೇ ಹಂತದ 14 ಚುನಾವಣೆಯಲ್ಲಿ. ಅದರಿಂದಲೇ ಅವ್ರಿಗೀಗ ಗಾಬರಿ, ಒಕ್ಕಲಿಗರ ಮತ ಎಲ್ಲಿ ಮೈತ್ರಿಯ ಒಂದು ಹಿನ್ನೆಲೆಯಲ್ಲಿ BJP JDSನ ಅಭ್ಯರ್ಥಿಗಳ ಪರವಾಗಿ ಹೋಗುತ್ತೋ ಅಂತ ಹೇಳಿ ಆತಂಕದಲ್ಲಿ ಈ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಹೊರಟಿದ್ದಾರೆ. ಒಕ್ಕಲಿಗರ ಮನಸ್ಥಿತಿ ಹೇಗಿದೆ ಅಂತ ತಮ್ಮ ಪ್ರಕಾರ? ನನ್ನ ಪರಿಸ್ಥಿತಿನಲ್ಲಿ ಒಕ್ಕಲಿಗರು ಈ ಬಾರಿ 85-90% BJP JDSನ ಮೈತ್ರಿ ಅಭ್ಯರ್ಥಿಗಳಿಗೆ ಮತ ನೀಡ್ತಾರೆ ನನ್ನ ಅಭಿಪ್ರಾಯದಲ್ಲಿ. ಯಾವುದೇ ರೀತಿ ಸಮಸ್ಯೆ ಇಲ್ಲ. ಅದ್ರ ಜೊತೆಗೆ ಬೇರೆ ಸಮಾಜಗಳು ಸಹ ಈ ಮೈತ್ರಿಯನ್ನು ಒಪ್ಪಿದ್ದಾರೆ. ಬೇರೆ ಸಮಾಜಗಳು ಸಹ ಅದೇ ರೀತಿಯ ವಾತಾವರಣವನ್ನು ತೋರಿಸ್ತಾ ಇದ್ದಾರೆ.